ಭಾರತಾಂಬೆಯೇ ತಲೆ ತಗ್ಗಿಸುವ ನೀಚ ಕೃತ್ಯ ಬಟಾ ಬಯಲು. ಯುವ ಸಂಸದರೊಬ್ಬರ ಕಾಮ ಪುರಾಣ ಜಗಜ್ಜಾಹೀರು. ರಾಜ್ಯದ ಇಡೀ ಮಹಿಳಾ ಸಂಕುಲವೇ ಭಯ ಪಡುವ ಘಟನೆ. ಕರ್ನಾಟಕದ ಸಂಸದರಿಂದ ಹಿಂದೆಂದೂ ಕಂಡು ಕೇಳರಿಯದ ಅಸಹ್ಯದ ಕೃತ್ಯ. ರಾಜ್ಯದ ಮಹಿಳೆಯರೇ ಎಚ್ಚರ, ನೀವೇ ಆರಿಸಿರುವ ಸಂಸದನಿಂದ ಮಹಿಳೆಯರ ಮೇಲೆ ದೌರ್ಜನ್ಯ. ಕಾಮಾಂಧನ ಆಸೆಗೆ ಬಲಿಯಾದ ರಾಜ್ಯದ ಮಹಿಳೆಯರು, ವಿಡಿಯೋ ಮಾಡಿ ನಗುವ ಕೀಚಕ. ಸಂಸದನ ಮೊಬೈಲ್ನಲ್ಲಿ ಸಿಕ್ಕಿವೆ ಸಾವಿರಾರು ವಿಡಿಯೋ, ಬಯಲಾಯಿತು ಹೆಣ್ಮಕ್ಕಳ ನಗ್ನ ದೃಶ್ಯಗಳು. ಜನರಿಂದ ಆಯ್ಕೆಯಾಗಿ ಜನರ ಸೇವೆ ಮಾಡಬೇಕಿದ್ದ ನಾಯಕನೊಬ್ಬ ತನಗೆ ವೋಟ್ ಹಾಕಿದ್ದ ಜನರನ್ನೇ ಶೋಷಿಸಿರುವ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇದು ಇಡೀ ಮಹಿಳಾ ಕುಲಕ್ಕೆ ಕಳಂಕ ತರುವ ಘಟನೆಯಾಗಿದ್ದು, ಸಂಸದರ ಈ ನೀಚ ಕೃತ್ಯಕ್ಕೆ ರಾಜ್ಯದ ಮಾನ ಬೀದಿಗೆ ಬಂದಿದೆ. ಈ ಕುರಿತು ದೇವರಾಜೇಗೌಡ ಎಂಬುವವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯದ ಜನರು ಆಯ್ಕೆ ಮಾಡಿದ ಸಂಸದರೋರ್ವರ ಕಾಮಪುರಾಣದ ವಿಡಿಯೋ ಜಗಜ್ಜಾಹೀರಾಗಿದೆ. ಪ್ರತಿಷ್ಠಿತ ಮನೆತನದ ಯುವ ಸಂಸದರ ನೀಚ ಕೃತ್ಯಕ್ಕೆ ಸಾರ್ವಜನಿಕರು ಇಡೀ ಶಾಪ ಹಾಕ್ತಿದ್ದಾರೆ. ರಾಜಕೀಯ ನಂಟಿನ ತಂದೆ, ತಾತ, ಚಿಕ್ಕಪ್ಪರಂತಹ ಮನೆಯಲ್ಲಿ ಜನಿಸಿದ್ರು. ಸಂಸ್ಕಾರ ಕಲಿಯದ ಈತ ಯುವ ಸಂಸದನಾದ್ರೆ ಜನರಿಗೆ ಒಳಿತು ಮಾಡ್ತಾರಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ. ಮದುವೆಯಾದ ಹೆಣ್ಮಕ್ಕಳು, ಆರಕ್ಷಕ ಇಲಾಖೆ, ತನ್ನ ಕಷ್ಟ ಹೇಳಲು ಬಂದವರನ್ನು ಬಿಡದ ಕಾಮುಕ ಸಂಸದ ಅವರನ್ನು ಮಂಚಕ್ಕೆ ಕರೆದು ಮೃಗೀಯ ವರ್ತನೆ ಮೆರೆದಿದ್ದಾನೆ. ಇವೆಲ್ಲವನ್ನು ವಿಡಿಯೋ ಮಾಡಿ ತನ್ನ ಮೊಬೈಲ್ನಲ್ಲೇ ಇಟ್ಕೊಂಡಿದ್ದ ಎಂಬ ವಿಷಯ ತಿಳಿದು ಬಂದಿದೆ. ಇನ್ನು ಈ ವಿಚಾರವಾಗಿ ಸಂಸದ ಘನ ನ್ಯಾಯಾಲಯದ ಮೊರೆ ಹೋಗಿದ್ದು, ವಿಡಿಯೋ ಮತ್ತು ಮನೆತನ ಹಾಗೂ ತನ್ನ ಹೆಸರನ್ನು ಯಾವ ಮಾಧ್ಯಮಗಳು ಪ್ರಸಾರ ಮಾಡದಂತೆ ತಡೆಯಾಜ್ಞೆ ಕೋರಿದ್ದು, ಇದಕ್ಕೆ ಸಮ್ಮತಿಸಿ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಅಸಲಿ ವಿಷಯಗಳೆಂದರೆ, ಸಾವಿರಕ್ಕೂ ಅಧಿಕ ಮಹಿಳೆಯರನ್ನು ತನ್ನ ಕಾಮಾಂಧತನಕ್ಕೆ ಬಳಸಿಕೊಂಡ ಯುವ ಸಂಸದ ತನ್ನ ಮನೆಯ ಕೆಲಸದಾಕಿಯನ್ನು ಬಿಟ್ಟಿಲ್ಲ ಎಂಬ ವಿಚಾರ ಬೆಳಕಿಗೆ ಬಂದಿದ್ದು, ಇದಕ್ಕೆ ಸಂಬಂಧಿಸಿ 100ಕ್ಕೂ ಅಧಿಕ ವಿಡಿಯೋಗಳು ವಾಹಿನಿಗೆ ಲಭ್ಯವಾಗಿವೆ. ಇನ್ನು ಈ ವಿಚಾರವಾಗಿ ಆ ಸಂಸದರ ಮೇಲೆ ಆರೋಪಗಳ ಮಳೆಯನ್ನೇ ಹರಿಸಿರುವ ದೇವರಾಜೇಗೌಡ ಎಂಬುವವರು, ನನ್ನ ಬಳಿ ದಾಖಲೆ ಇದೆ, ಅವರ ಮನೆಯ ಗೌರವಕ್ಕೆ ಧಕ್ಕೆ ತಂದ ಯುವ ಸಂಸದ ದೇಶಕ್ಕೆ ಬೇಕಾ, ಈತ ರಾಜ್ಯವನ್ನ ಪ್ರತಿನಿಧಿಸಲು ನಿಜವಾಗಿಯೂ ಅರ್ಹನಾ ಎಂಬ ಪ್ರಶ್ನೆಗಳನ್ನು ರಾಜ್ಯದ ಜನರ ಮುಂದಿಟ್ಟಿದ್ದಾರೆ. ಈತನ ಕಾಮಾಂಧತನಕ್ಕೆ ವಯಸ್ಸಿನ ಮಿತಿಯಿಲ್ಲದೆ ಎಲ್ಲರನ್ನೂ ತನ್ನ ಕಾಮಕ್ಕೆ ಬಳಸಿಕೊಂಡು ಎಲ್ಲವನ್ನೂ ಆತನೇ ವಿಡಿಯೋ ಮಾಡಿ ಫ್ರೀಯಾಗಿದ್ದ ಸಮಯದಲ್ಲಿ ನೋಡುವ ಸೈಕೋ ಮನಸ್ಸಿನ ಸಂಸದ ಎಂಬ ಆರೋಪಗಳನ್ನು ಮಾಡಿದ್ದಾರೆ ದೇವರಾಜೇಗೌಡರು. ಒಟ್ಟಿನಲ್ಲಿ ಜನನಾಯಕನಾಗಬೇಕಿದ್ದ ಆತ ನಿಜಕ್ಕೂ ಕಾಮಿಷ್ಠನಾಗಿ ಮೃಗೀಯ ವರ್ತನೆ ತೋರಿ ಮಹಿಳೆಯರ ಶೀಲಕ್ಕೆ ಕಂಟಕವಾಗಿರುವುದು ನಿಜಕ್ಕೂ ಶೋಚನೀಯ.